ಹಾಯ್ ರೀ, ನಮಸ್ಕಾರ ಎಲ್ಲರಿಗೂ. ಈಗರೆ ಬೆಳಗಾಗೈತಿ, ಈಗ ಎದ್ದೇನೆ. ಇನ್ನೂ ಏನು ಮಾಡಿಲ್ಲ. ಇವತ್ತು ನಮ್ಮ ಚೋಟು ಮೋಟು ಎರಡು ಸ್ಕೂಲ್ಗೆ ಹೋಗಿಲ್ಲ. ಯಾಕಂದ್ರೆ ರಾತ್ರಿ ಎಲ್ಲ ನಾವು ಒಂದು ಚರ್ಚ್ ಒಳಗೆ ಒಂದು ಫಂಕ್ಷನ್ ಇತ್ತು, ಸಿಂಗಿಂಗ್ ಕಾಂಪಿಟೇಷನ್ ಇತ್ತು, ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ನಮಗೆ ಲೇಟ್ ಆಯ್ತು ಬರೋದೆಲ್ಲ. ರಾತ್ರಿ 11-11:30 ಆಯಿತು. ಆಮೇಲೆ ನಮ್ಮ ಹಸ್ಬೆಂಡು ಇವತ್ತು ಆಫೀಸ್ ವರ್ಕ್ ಮೇಲೆ ಹೊರಗೆ ಹೋದರು. ಸೊ ಹೀಗಾಗಿ ಇದಾಗಿಲ್ಲ. ಈಕಿಂದು ಹೊಸ ವಾಟರ್ ಬಾಟ್ಲ್ ನೋಡ್ರಿ ಇದೆ. ಸ್ವಲ್ಪ ರಾತ್ರಿ ಮಳೆ ಅದು ಆಗಿತ್ತು, ಅದ್ರ ಸಲುವಾಗಿ ನಾ ಸ್ಕೂಲ್ ಕಳಿಸ್ಲಿಲ್ಲ. ಯಾಕಂದರೆ ಇಲ್ಲಿ ಮಳೆ ಆದರೆ ಎಕ್ದಮ್ ಕೂಲ್ ಆಗಿಬಿಡ್ತೈತಿ. ಅಲ್ಲಿ ಸ್ಕೂಲ್ದಾಗೆಲ್ಲ ಹೊರಗದು ಬಿಡ್ತಾರೋ, ಆ ಹುಡುಗರಿಗೆ ತಂಪು ಇದಾಗಂಗೆ ಇಲ್ಲ. ಆಮೇಲೆ ನನಗೂ ಒಂಥರ ಭಾಳ ಟಯರ್ಡಾಗಿತ್ತು. ಮಲ್ಕೊಂಡ್ರೆ ಆಯ್ತು ಬಿಡು ಅಂತಂದು ಇದು ಮಾಡಿದೆ. ಏನು ಇವತ್ತು ನಮ್ಮ ಹಸ್ಬೆಂಡು ಇಲ್ಲಲ್ಲ, ಅವ್ರಿಗೂ ಲಂಚ್ ಬಾಕ್ಸ್ ಇಲ್ಲ ಅಂದ್ಕೊಂಡು 3 ಮಂದಿ ಆರಾಮಾಗಿ ಮಕ್ಕೊಂಡ್ವಿ. ಮಳೆ ಇಲ್ಲಿ ಜಾಸ್ತಿ ಆಗಲಿ ಕಡಿಮೆ ಆಗಲಿ ತಂಪು ಫುಲ್ ಆಗಿಬಿಡ್ತೈತಿ. ಅದಕ್ಕೆ ಒಂಥರ ಕಷ್ಟ ಆದಂಗೆ ಅನ್ಸ್ಬಿಡ್ತೈತಿ ಮಳೆ ಆದಾಗ ಹೊರಗೆ ಹೋಗೋದು. ಇಲ್ಲಿ ಖಡಕ್ ಬಿಸಿಲು ಇದ್ರೇ ಚಲೋ ಅನ್ನಿಸ್ತೈತಿ ನಮಗೆಲ್ಲರಿಗೂ. ಅದ ರೂಢಿ ಆಗಿಬಿಟ್ಟೈತಿ. ಇವು ರಾತ್ರಿ ಮಳೆ ಬರಾಕ್ತಾವನಂತಲೇ ಅರ್ಬಿ ಎಲ್ಲ ಹೊರಗೆ ತೊಗೊಂಡು ಬಂದೆ. ಜಾಸ್ತಿ ಅರ್ಬಿದ್ದು 2 ದಿನದ್ದು. ಇನ್ನು ನಾವು 3 ಮಂದಿಗೆ ಒಂದು ಸ್ವಲ್ಪ ಏನರ ನಾಷ್ಟ ಗಿಷ್ಟ ಎಲ್ಲ ಮಾಡಬೇಕು. ಅಡುಗೆನೂ ಏನು ಮಾಡಬೇಕಂತೆಲ್ಲ ಪ್ಲ್ಯಾನ್ ಮಾಡ್ತೀನಿ. ನಾ ರಾತ್ರಿ ಮಕ್ಕಳುವಾಗ ಹಿಂಗೆ ಕಿಚನ್ ಕ್ಲೀನ್ ಮಾಡಿದರೆ ಬೆಳಗ್ಗೆ ಎದ್ದ ತಕ್ಷಣ ಚಲೋ ಅನ್ನಿಸ್ತೈತಿ. ನಾನು ಆಲ್ರೆಡಿ ಬಿಸಿನೀರಿಗೆ ಇಟ್ಟೇನಿ. ಇದು ನನ್ನ ಸೆಕೆಂಡ್ ಡೇ ಡಯಟ್ ಪ್ಲ್ಯಾನ್ ಐತಿ. ಸೊ ಅಕಾರ್ಡಿಂಗ್ ಟು ನಂದು ಡಯಟ್ ಪ್ಲ್ಯಾನ್ ಏನೇನೈತಿ ಅದೇ ಥರ ನಾನು ಅಡುಗೆ ಎಲ್ಲ ರೆಡಿ ಮಾಡ್ತೀನಿ. ಇದು ಮಾಡ್ತೀನಿ. ಇವತ್ತು ನಾ ಏನೇನು ಮಾಡಾಕ್ತೀನಿ ಅಂದರೆ, ಆಲ್ರೆಡಿ ಪ್ಲ್ಯಾನ್ ಏನು ಮಾಡೇನಂದ್ರೆ ರೊಟ್ಟಿ ಮತ್ತು ಜುಣ್ಕ ಮಾಡ್ಬೇಕು ಅಂದ್ಕೊಂಡಿನಿ. ಜೋಳದ ರೊಟ್ಟಿ, ಜುಣ್ಕ. ಆಮೇಲೆ ಆ್ಯಸ್ ಯೂಸಲ್ ಮಾಲ್ಟ್ ಅಂತೂ ಇರ್ತೈತಿ. ಆಲ್ರೆಡಿ ನಾನು ಬೆಳಗ್ಗೆ ಅಂತೂ ಚಿಯಾ ಸೀಡ್ಸ್ ವಿತ್ ಹಾಟ್ ವಾಟರ್ ತೊಗೊಂಡೇನಿ. ಆಮೇಲೆ ಈ ಮಾಲ್ಟು ಊಟ, ನಾಷ್ಟ, ರಾತ್ರಿ ಊಟ ಎಲ್ಲಾದ್ರ ಜೋಡಿ ಒಂದೊಂದು ಗ್ಲಾಸ್ 250 ml ಒಂದೊಂದು ಗ್ಲಾಸ್ ಕುಡಿತೀನಿ. ನಡು ಯಾವಾಗಾರೆ ಮತ್ತೇನಾರು ತಿನ್ನಬೇಕು, ಹಸು ಅನ್ಸಾಗತ್ತೈತಿ, ಒಂದು ಸ್ವಲ್ಪ ಎನರ್ಜಿ ಲೆಸ್ ಅನ್ಸಾಗ್ತೈತೆ ಅಂದರೆ ನಡು ಒಂದು ಗ್ಲಾಸ್ ತೊಗೋತೀನಿ. ಟೋಟಲ್ ಆಗಿ 4 ಗ್ಲಾಸ್ ಮಾಡಿರ್ತೀನಿ. ಇವತ್ತು ನಾನು ಮಾಲ್ಟ್ ಒಳಗೆ ಒಂದು ಸ್ವಲ್ಪ ಟೈಮ್ ಐತಿ, ಫ್ರೀ ಟೈಮ್. ಅದಕ್ಕೆ ಎಲ್ಲ ಉಳ್ಳಾಗಡ್ಡಿ ಅದು ಸಣ್ಣಗೆ ಹೆಚ್ಚಿಟ್ಕೊಂಡು ಇದು ಮಾಡತ್ತೀನಿ. ಅವಸರಿದ್ರೆ ನಾನು ಜಸ್ಟ್ ಚಿಯಾ ಸೀಡ್ಸ, ಆಮೇಲೆ ಅಜ್ವಾನ, ಜೀರಿಗೆ ಎಲ್ಲ ಹಾಕಿಬಿಡ್ತೇನೆ. ಬೇರೆ ಹಾಕೋಕ್ಕಾಗೋದಿಲ್ಲ. ಬಟ್ ಮೇನ್ ಅಂದರೆ ಅವು ಜಸ್ಟ್ ಸೈಡಿಗೆ ಒಂದು ಸ್ವಲ್ಪ ತಿನ್ನಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತಂದು ಇದಾದ್ರೆ ಸಾಕು. ಬರ್ರಿ ಇವತ್ತು ಏನೇನು ಮಾಡ್ತೇನೆ ತೋರಿಸ್ತೇನೆ. ನಾ ಬೆಳಗ್ಗೆ ಎದ್ದ ತಕ್ಷಣ ಚಿಯಾ ಸೀಡ್ಸ್ ಇದು ವಾರದಾಗ 4 ದಿನ ಕುಡಿತೇನೆ ನಾನು. ಎವ್ರಿ ಡೇ ಇಲ್ಲ, ವಾರದಾಗ 4 ದಿನ ಅಷ್ಟೇ ಚಿಯಾ ಸೀಡ್ಸ್ ಹೋಗಿ ಬಿಸಿನೀರು ಹಾಕ್ಕೊಂಡು ಕುಡಿತೀನಿ. ಆಮೇಲೆ ಇನ್ನೂ 3 ದಿನ ನಾನು ಬರೀ ಬಿಸಿನೀರು ಕುಡಿತೀನಿ, ಅದ್ರಾಗ ಏನು ಹಾಕ್ಕೊಳಂಗಿಲ್ಲ. ಇವತ್ತು ಗ್ರೀನ್ ಟೀದು ಅದು ಪ್ಯಾಕ್ ಹೊಸದು ಹೊಡಿಬೇಕಾಗಿತ್ತು. ಅದಕ್ಕೆ ನನ್ನ ಹಸ್ಬೆಂಡು ಅದೊಂದು ಸಣ್ಣ ಡಿಪ್ ಟೀದ ಟ್ಯಾಗ್ ಹಾಕ್ಕೊಂಡು ಹೋಗ್ಯಾರ. ನಾ ಇದನ್ನು ಓಪನ್ ಮಾಡಿ ಒಂದು ಡಬ್ಬಿ ಒಳಗೆ ತೆಗಿತೀನಿ. ಯೂಸ್ವಲಿ ನಾವು ಅದು ಇವು ಟ್ಯಾಗ್ ತರಂಗಿಲ್ಲ, ಇವನ್ನ ತರ್ತೇವೆ. ಯಾವುದಾದ್ರೂ ರೆಗ್ಯುಲರ್ ಚಲೋ ಅಲ್ಲಂತ. ಸೊ ಅದಕ್ಕೆ ನಾ ಚಿಯಾ ಸೀಡ್ಸು ವಾರದಾಗ 4 ದಿನ ಅಷ್ಟೇ ಇದು ಮಾಡ್ತೀನಿ. ಎಲ್ಲನೂ ಅಷ್ಟೇ ಅಂದರೆ ಡೈಲಿ ಅದ ಸೇಮ್ ರೂಟೀನ್ ಕಂಟಿನ್ಯೂ ಮಾಡಬಾರ್ದು ಡಯಟ್ ಒಳಗೆ. ಸೊ ಒಂದಿನ ಹಿಂಗೆ, ಒಂದಿನ ಕಷಾಯ, ಒಂದಿನ ಬರೀ ಬಿಸಿನೀರು, ಒಂದಿನ ನಾರ್ಮಲ್ ನೀರೇ, ಹಾಗೆಲ್ಲ ಇದು ಮಾಡಬೇಕು. ನಾನು ಕುಡಿಯೋಕ್ಕಂತಂದು ಜನರಲಾಗಿ ಎಲ್ಲರೂ ನಮ್ಮ ಮನೆಯಾಗ ಬಿಸಿನೀರು ಕುಡಿತೇವೆ. ಬಿಸಿನೀರು ಇಟ್ಟೇನಿ, ಅದರೊಳಗಿಂದ ಸ್ವಲ್ಪ ತೊಗೊಂಡು ಚಿಯಾ ಸೀಡ್ಸ್ಗೆ ಹಾಕ್ತೀನಿ. ಇದು ಆಲ್ಮೋಸ್ಟ್ ಒಂದು 200 ml ಇರ್ತೈತಿ. ಇಷ್ಟು ಕುಡಿದು ಬಿಡ್ತೇನೆ. ನಾ ಆಲ್ಮೋಸ್ಟ್ ಇವು ನೆಸ್ಕಾಫೆದೆಲ್ಲ ಗ್ಲಾಸ್ ಬಾಟಲ್ ಇರ್ತಾವೆ, ಅದ್ರಾಗೆಲ್ಲ ಸಾಮಾನು ಇಡ್ತೀನಿ. ರಾತ್ರಿನ ಎಲ್ಲ ಬಾಂಡೆ ತಿಕ್ಕಿ ಮಕ್ಕೊಂಡಿರ್ತೇನೆ ನಾನು. ಯಾಕಂದ್ರೆ ಮುಂಜಾನೆ ಇದ್ದಾಗ ಲಘು ಕೆಲಸ ಆಗಂಗಿಲ್ಲ, ಮತ್ತು ಅವನ್ನ ಎಲ್ಲ ತೊಳ್ಕೋತ ಕೊಡೋದಂದ್ರೆ. ಅದಕ್ಕೆ ರಾತ್ರಿ 1 ಅವರ್ ಲೇಟಾಗಿ ಮಲ್ಕೊಂಡ್ರು ಪರವಾಗಿಲ್ಲ, ಮನೆ ಕ್ಲೀನ್ ಮಾಡಿ ಬಾಂಡೆ ಗಿಂಡೆ ಎಲ್ಲ ಮಾಡಿ ನಾ ಮಕ್ಕೋತೇನೆ. ಏನೂ ಬ್ಯಾಲೆನ್ಸ್ ಓಡಿಸಂಗಿಲ್ಲ. ಎದ್ದ ತಕ್ಷಣ ಫ್ರೆಶಾಗಿ ಚಾಲೂ ಮಾಡ್ಬೇಕಂತಂದು ಕುಡಿತೀಯ ಚಿಯಾ ಸೀಡ್ಸ್.
ನೀನು ಕರೀದು ಅಕ್ಕ ಹಂಗಿದ ಹೋಗ ಸಾಕ ಚಲೋ ಐತೆ ನೋಡಿ ಇದು ಫೇವ್ರೆಟ್ ನಾಯಿ ಜರ ನೋಡಿ ಇದು ಫೇವ್ರೆಟ್ ನಾಯಿ ನನ್ನ ಫೇವ್ರೆಟ್ ನಾಯಿ ಇದೆ ನಾವು ಡಯಟ್ ಮಾಡೋದ್ರಿಂದ ಮನೆ ಒಳಗೆ ಎಲ್ಲರೂ ಅದೇ ಹೆಲ್ದಿ ಹ್ಯಾಬಿಟ್ಸ್ ರೂಢಿ ಆಗ್ತೈತಿ. ಈಗ ನೋಡ್ರಿ ನಾ ಚಿಯರ್ ಸೀಡ್ಸ್ ಕುಡಿಯಾಕತ್ರ ಈಗಿನ ಬಂದು ಕುಡಿಯಾಕತ್ಲ. ಹಂಗೆ ನಾವು ಇನಿಷಿಯೇಟಿವ್ ತೊಗೊಂಡ್ರೆ ಒಂದಕ್ಕೆ 4 ಲಾಭ ಆಗ್ತಾವೆ. ಸೊ ಇಟ್ಸ್ ಗುಡ್. ಮನೆ ವಿಚಾರ ಮಾಡ್ತೀವಿ ನಾವೇ ಇನ್ನು ನಾವು ನಾಯಿ ವಿಚಾರ ಮಾಡ್ತೀವಿ ಅಂತಾರೆ ನಮ್ಮ ಮಮ್ಮಿ ಬೇಡ ಅಂತಾಳೆ ಅಂತಾನೆ ಅದಕ್ಕೆ ನಾವು ಪಪ್ಪಿ ತೊಗೊಂಡು ಚಲೋ ಅದಾವ ಚಿಯರ್ ಸೀಡ್ಸ್. ನಿನ್ನೆ ನಮ್ಮ ಚರ್ಚ್ ಒಳಗೆ ಒಂದು ಸ್ವಲ್ಪ ಸಿಂಗಿಂಗ್ ಕಾಂಪಿಟೇಷನ್ ಇತ್ತು. ಅಲ್ಲಿ ಹೋಗಿ ಬರೋದು ಭಾಳ ಲೇಟ್ ಆಗಿಬಿಡುತ್ತೆ. ಹೀಗಾಗಿ ಸ್ವಲ್ಪ ಎಲ್ಲರೂ ಲೇಟ್ ಆಗೈತಿ. ಎಲ್ಲ ಟೈಮ್ ಟೇಬಲ್ಲು ಲೇಟ್ ಆಗೈತಿ. ನಮ್ಮ ಹಸ್ಬೆಂಡು ಹೊರಗೆ ಹೋಗ್ಯಾರ ಆಫೀಸ್ ವರ್ಕ್ ಮೇಲೆ. ಸೊ ಅದೊಂದಿತ್ತು. ಬೆಳಗ್ಗೆ ಲಂಚ್ ಬಾಕ್ಸ್ ಏನು ಪ್ರಿಪೇರ್ ಮಾಡೋದಿಲ್ಲ ಅಂತಂದ್ರೆ ಮಕ್ಕಳಿಗೂ ಮಳೆ ಇತ್ತು, ಸ್ಕೂಲ್ ಕಳಿಸೋದಿಲ್ಲ ಅಂದ್ಕೊಂಡು. ಯಾಕಂದರೆ ಇಲ್ಲಿ ಮಳೆ ಆದ್ರೆ ಭಾಳ ಒಮ್ಮೆ ತಂಪಾಗಿಬಿಡ್ತೈತಿ, ಮಕ್ಕಳು ಅಡ್ಜಸ್ಟ್ ಆಗಲ್ಲ, ಇಮ್ಮಿಡಿಯೇಟ್ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಡ್ತಾವೆ. ಸೊ ಆದಷ್ಟು ನಾನು ಮಳೆ ಬಂದಾಗ ಅವಾಯ್ಡ್ ಮಾಡ್ತೇನೆ, ಮಕ್ಕಳಿಗೆ ಕಳ್ಸಂಗಿಲ್ಲ. ಮತ್ತು ಅವ್ರನ್ನ ಬೈಕ್ ಒಳಗೆ ಕರ್ಕೊಂಡು ಹೋಗೋದು ಬರೋದ್ರೊಳಗೆ ತಂಪಾಗಿಬಿಡ್ತೈತಿ, ಇನ್ನೂ ಇದಾಗ್ಬಿಡ್ತೈತಿ. ಸೊ ಅವಾಯ್ಡ್ ಮಾಡ್ತೇನೆ ನಾನು. ಈಗ ನಾನು ಇದು ಬಿಸಿನೀರನ್ನು ಸ್ವಲ್ಪ ಫ್ಲಾಸ್ಕ್ ಒಳಗೆ ಹಾಕಿಟ್ಕೋತೇನೆ. ಇದು ಮಿಲ್ಟನ್ ಫ್ಲಾಸ್ಕ್ ಒಳಗೆ ಬಿಸಿನ ಉಳಿತಾವೆ. ಸೊ ಹಾಕಿಟ್ಕೋತೇನೆ. ಅಂದರೆ ನಂಗೆ ನಡು ಯಾವಾಗ ನೀರು ಕುಡಿಬೇಕು ಅನ್ನಿಸ್ತೈತಲ್ಲ, ನಾರ್ಮಲಾಗಿ ನೀರು ಈ ಬಿಸಿನೀರೇ ಕುಡಿತೇನೆ. ನಾರ್ಮಲ್ ನೀರು ಕುಡಿಯೋದಿಲ್ಲ, ಯಾಕಂದರೆ ಬಿಸಿನೀರು ಕುಡಿಯೋದ್ರಿಂದ ಫ್ಯಾಟ್ ಬರ್ನ್ ಆಗ್ತೈತಿ. ಇದೊಂದು 1/2 ಲೀಟ್ರ್ ಐತೆ ಅನ್ಕೋತೇನೆ, ಒಂದು 500 ml. ಮತ್ತು ಖಾಲಿ ಆದ್ರೆ ಮತ್ತೆ ಹೆಂಗಿದ್ರು ನಾನು ಬಿಸಿನೀರು ಕಾಸ್ತಿರ್ತೇನಲ್ಲ, ಪ್ರತಿ ಸತಿ ಹಂಗೆ ಫ್ಲಾಸ್ಕ್ ಒಳಗೆ ಹಾಕಿಟ್ಕೋತೇನೆ. ಡೈಲಿ ಒಂದು ಊಟ ಆಮೇಲೆ ನಾಷ್ಟ ಎಲ್ಲ ಆದಮೇಲೆ ಒಮ್ಮೆ ಬಿಸಿನೀರು ಕುಡಿದ್ರೆ ಭಾಳ ಹೆಲ್ಪ್ ಆಗ್ತೈತಿ. ಸೊ ನಾ ಇಲ್ಲೇ ಕಿಚನಾಗ ಇಟ್ಕೋತೇನೆ. ಈಗ ನೋಡ್ರಿ, ಇದು ಮೆಂತ್ಯ ಕಾಳು ಐತಿ, ಇದು ಹೆಸರು ಕಾಳು ಐತಿ, ಇದು ಶೇಂಗಾ ಐತಿ. ಇವು ಮೂರೂ ನಾನು ಸ್ವಲ್ಪ ನೆನೆ ಇಟ್ಕೊತೇನೆ ರಾತ್ರಿ ಸಲುವಾಗಿ. 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹೆಸರು ಕಾಳು ಜಾಸ್ತಿ ಹಾಕೋತೇನೆ. ಮೆಂತ್ಯ ಅಂದ್ರೆ ಕೈ ಇರ್ತೈತಿ, ಆಗಂಗಿಲ್ಲ. ಇದು ಒಂದು ಹಾಫ್ ಬೌಲ್ ಅನ್ಕೋತೀನಿ. ನಾನು ಹಂಗೆ ಮೆಜರ್ಮೆಂಟ್ ಏನು ಮಾಡಲ್ಲ. ಇನ್ ಕೇಸ್ ಉಳಿದ್ರೂ ಇದನ್ನು ಮತ್ತೆ ನೆಕ್ಸ್ಟ್ ಯೂಸ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಶೇಂಗಾ ಒಂದು ಮುಟ್ಟಿಗೆ ಅಷ್ಟು ಅನ್ಕೋರಿ. ಇಷ್ಟು ಶೇಂಗಾ ಇವನ್ನೆಲ್ಲನೂ ಮಿಕ್ಸ್ ಮಾಡಿ ನೆನೆ ಇಡತ್ತೆ. ಇದು ಒಂದು 8 hours ಬೇಕಾಗ್ತೈತೆ ನೆನೆದ್ರೆ. ರಾತ್ರಿ ನಾನು ಊಟಕ್ಕೆ ಹೆಂಗೆ ಇದನ್ನು ತಿಂತೇನೆ ನಿಮ್ಗೆ ತೋರಿಸ್ತೇನೆ. ನೆನೆ ಇಟ್ಟರೆ ಸಾಕು. ಎಂಟು ತಾಸು ಆದಮೇಲೆ
ಚೆಸ್. ಇದಿಲ್ಲೇ ನಮ್ಮ ಮನೆ ಕೆಳಗೆ ಒಂದು ಸಣ್ಣ ಗಾರ್ಡನ್ ಗತ್ತೈತಿ, ಅಲ್ಲಿ ಕರಿಬೇವು ಗಿಡ ಐತಿ, ಅಲ್ಲೇ ನಾ ಕರಿಬೇವು ತೊಗೊಳಾಕ್ತೇನೆ. ಎಕ್ದಮ್ ಫ್ರೆಶ್ ಐತಿ. ಇಲ್ಲಿ ಗೊತ್ತಿಲ್ಲ, ಈ ಏರಿಯಾ ಒಳಗೆ ಸಿಕ್ಕಾಪಟ್ಟಿ ಕರಿಬೇವು ಬೆಳಿತೈತಿ. ಆಮೇಲೆ ಭಾಳ ಚಲೋ ಇರ್ತೈತಿ, ಎಕ್ದಮ್ ಘಮ್ ಅಂತ ವಾಸನೆ ಇರ್ತೈತಿ. ಆಲ್ಮೋಸ್ಟ್ ಎಲ್ಲರ ಮನೆ ಮುಂದೆ ಕರಿಬೇವು ಅಂತೂ ಫಿಕ್ಸ್ ಇರ್ತೈತಿ. ಈವನ್ ಪಾಟ್ ಒಳಗೆ ಹಚ್ಚಿದ್ರೂ ಬೆಳಿತಾವೆ, ಅಷ್ಟು ಕರಿಬೇವು ಗಿಡ ಬೆಳಿತಾವೆ. ಇಷ್ಟು ನೋಡಿಲ್ಲ. ಆಮೇಲೆ ಇಲ್ಲಿ ಜನನೂ ಅಷ್ಟೇ ವೆಜ್ಜು ನಾನ್ ವೆಜ್ಜು ಎಲ್ಲದ್ರೊಳಗೂ, ಈವನ್ ಗೋಬಿ ಮಂಚೂರಿ ಬಿರಿಯಾನಿ ಒಳಗೆ ಸುದಾ ಇಲ್ಲಿ ಕರಿಬೇವು ಹಾಕೋದು ನೋಡಿ ನಾನು. ಭಾರಿ ಮಸ್ತ್ ಅನ್ನಿಸ್ತೈತೆ. ನಾನು ಇಲ್ಲಿ ಬಂದಮೇಲೆ ಇಷ್ಟು ಕರಿಬೇವು ಯೂಸ್ ಮಾಡಾಕ್ತಿದ್ದು. ಹೈ ಐರನ್ ಕಂಟೆಂಟ್ ಇರ್ತೈತಿ. ಬರ್ರಿ ಜುಣ್ಕ ಹೆಂಗೆ ಮಾಡೋದು ತೋರಿಸ್ತೇನೆ. ಫಸ್ಟಿಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿದ ಕಡ್ಡಿ ಅಷ್ಟು ಅದಾವ. ಆಮೇಲೆ ಕೊಬ್ಬರಿ ಹಿಂಗೆ ಚಾಕುಲೆ ಕಟ್ ಮಾಡಿ ಇಟ್ಕೊಂಡೇನಿ. ಒಂದು 2 ಕಡ್ಡಿ ಅಷ್ಟು ಕರಿಬೇವು ಐತಿ. ಈ ಹಸಿ ಮೆಣಸಿನ್ಕಾಯಿ ಒಂದು 4 ಸಾಕು, ಯಾಕಂದ್ರೆ ಭಾಳ ಖಾರ ಇರ್ತಾವೆ. ಇಲ್ಲಿ ಒಂದು 4 ಸಾಕು. ಕೊತ್ತಂಬರಿ ಮ್ಯಾಲಿಂದ ಏನಿರ್ತವೆ. ಆಮೇಲೆ ಇವು ಹುರಿದಿಟ್ಕೊಂಡೆ, ಸ್ವಲ್ಪ ಹುರಿದ್ರೆ ಖಾರ ಕಡಿಮೆ ಆಗ್ತೈತೆ ಎಣ್ಣೆ ಒಳಗೆ. ಲೈಟಾಗಿ, ಭಾಳಿಲ್ಲ, ಲೈಟಾಗಿ ಹುರಿದಿಟ್ಕೊಂಡೇನಿ. ಇವನ್ನೆಲ್ಲನೂ ಸೇರಿ ಮಿಕ್ಸರ್ಗೆ ಹಾಕ್ತೇನೆ. ಸ್ವಲ್ಪ ಜೀರಿಗೆ ಹಾಕಾಕ್ತೇನೆ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ, ಹಳ್ಳುಪ್ಪು. ಇವೆಲ್ಲ ಹಾಕೋದ್ರಿಂದ ಬ್ಯಾಲೆನ್ಸ್ ಇರ್ತೈತೆ ಟೇಸ್ಟ್. ಇಲ್ಲಾಂದ್ರೆ ಒಂಥರ ಕಿರ್ಗಾಯಿ ಅನ್ನಿಸ್ತೈತಿ. ಫಸ್ಟ್ ನೋಡಿರಿ, ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟೇನು ಬಾಳ್ಗೆ ಒಳಗೆ. ಇದು ಆಲ್ರೆಡಿ ನಾ ಶೇರ್ ಮಾಡೇನಿ ಈ ರೆಸಿಪಿ. ಮತ್ತು ನಾ ಏನೇ ಇದ್ರಾಗ ಮತ್ತು ಶಾರ್ಟ್ ಆಗಿ ತೋರ್ಸತ್ತೇನೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತೇನೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ. ಜುಣ್ಕ ಅಂದ್ರೆ ಯೂಸಲಿ ಎಲ್ಲದಕ್ಕೂ ಸೂಟ್ ಆಗ್ತೈತೆ. ಅನ್ನ, ಚಪಾತಿ, ರೊಟ್ಟಿ, ಕಟಕ್ ರೊಟ್ಟಿ, ತಂಗಳು ರೊಟ್ಟಿ ಎಲ್ಲದಕ್ಕೂ ಚಲೋ ಅನ್ನಿಸ್ತೈತಿ. ಆಮೇಲೆ ಸ್ವಲ್ಪ ಕಡಲೆ ಇಟ್ಟಿದ್ರೆ ಎಷ್ಟು ಬೇಕಾದಷ್ಟು ಮಾಡ್ಬೋದು, ಸಾರ್ಗತೆನೂ ಮಾಡ್ಬೋದು, ಎಲ್ಲ ಮಾಡ್ಬೋದು. ನನಗಂತೂ ಆಲ್ ಟೈಮ್ ಫೇವ್ರೇಟ್ ಇದೆ. ಆಮೇಲೆ ಬಿಸಿನ ಕುಡಿಬೇಕು, ಬಿಸಿನ ತಿನ್ನಬೇಕು. ಸ್ವಲ್ಪ ಕರಿಬೇವು, ಉಳ್ಳಾಗಡ್ಡಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಉಳ್ಳಾಗಡ್ಡಿ ಚಲೋ ತಂಗೆ ಬೆಂದಂಗೆ ಮಾಡೋದು. ಆಮೇಲೆ ಮಿಕ್ಸರ್ಗೆ ಹಾಕಿದ ಮಸಾಲೆನ ಅದ್ರಾಗ ಹಾಕಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸರ್ಗೆ ಹಾಕಿದ ಮಸಾಲೆ ಎಲ್ಲ ಮಿಕ್ಸ್ ಮಾಡಬೇಕು ಉಳ್ಳಾಗಡ್ಡಿ ಬೆಂದ ಮೇಲೆ. ಇಲ್ಲ, ಈಗ ಮಾಡತ್ತೇನೆ ಗಪ್. ಡಾಲು ಸಾಕವಾ? ಚೆನ್ನಾಗಿ ತೊಳೆದು ಕೊಡು. ಇವು ಚಲೋ ತೆಗ್ದು ಬೆಂದಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಾಕ್ತೇನೆ. ನಮ್ಗೆ ಎಷ್ಟು ಬೇಕಲ್ಲ ಅದ್ರ ಮೇಲೆ ನೀರು ಹಾಕ್ಬೋದು, 1 ಗ್ಲಾಸು 2 ಗ್ಲಾಸು ಹಂಗೆ. ಇದು ಕಡಲೆ ಹಿಟ್ಟು ಐತಿ. ಕಡಲೆ ಹಿಟ್ಟು ಫಸ್ಟಿಗೆ ಸ್ವಲ್ಪ ಹಾಕ್ತೇನೆ, ಅದು ನೀರು ಕುದಿಯುವಾಗ ಹಾಕಬೇಕು. ಉಗುಳಾಡೋದಲ್ಲ, ಹಿಟ್ಟು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು. ಒಂದು ಕುದಿಸಿದ್ರೆ ಸಾಕು, ಅವು ಎಲ್ಲಿ ಗಂಟು ಆಗ್ಲಾರ್ದಂಗೆ ಚೆಂದಂಗೆ ತಿರುಗಬೇಕು. ನನಗೆ ಈ ಥರ ಕನ್ಸಿಸ್ಟೆನ್ಸಿ ಇಷ್ಟ. ಮತ್ತು ನಾವು ಜೋಳದ ರೊಟ್ಟಿ ಮಾಡತ್ತೇನೆ. ಇವೇನಷ್ಟು ಜೋಳ ಕಾಸಿರಂಗಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಬಡಿದು ಒಂದು ಸ್ವಲ್ಪ ಲಟ್ಟಿಸ್ತೇನೆ. ನಾನು ಫುಲ್ ಬಡಿಯೋಕೆ ಆಗಂಗಿಲ್ಲ, ಅಷ್ಟು ಇದು ಇರೋಂಗಿಲ್ಲ. ಅದಕ್ಕಂತಂದು ಭಾಳಷ್ಟು ಜಿಗಿಟ್ ಹಾಕ್ಕೊಂಡು ಫುಲ್ ಜಿಗಿಟೊಳಗೆ ನಾದಿರ್ತೀನಿ. ಬಟ್ ಇವು ಅಷ್ಟು ಬಡಿಯೋಕೆ ಆಗಂಗಿಲ್ಲ, ಅದಕ್ಕೆ ಅರ್ಧ ಮಾಡ್ತೇನೆ. ಎಕ್ಸಾಕ್ಟ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕದಂಗೆ ಬರುವಷ್ಟು ಆಗಂಗಿಲ್ಲ.
ಬಟ್ ಒಂದು ಲೆವೆಲ್ಗೆ ಆಗ್ತಾವೆ. ರೊಟ್ಟಿ ಬರ್ದು ಹಂಚೊಳಗೆ ಹಾಕೇನಿ, ಚಲೋ ತಂಗಿ ಮ್ಯಾಲೆ ನೀರು ಹಚ್ಚಾಕ್ತೇನೆ. ರೊಟ್ಟಿ ಒಳಗೆ ಭಾಳ ಶಕ್ತಿ ಇರ್ತೈತಿ. ನಮಗಂತೂ ಇವು ಮೊದಲಿಂದ ರುಟೀನ್ ಇರ್ತೈತಲ್ಲ, ರೊಟ್ಟಿ ಅದು ತಿಂದ ಬೆಳೆದೇವಿ. ಅದಕ್ಕೆ ಇವನ್ನ ಫುಡ್ ನಾವು ಪ್ರಿಫರ್ ಮಾಡ್ಬೇಕಂತ ನಾನು ಇಲ್ಲಿ ಬಂದ್ರೂ ರೊಟ್ಟಿ ಅದು ಮಾಡಿ ತಿಂತೇವೆ. ಸ್ವಲ್ಪ ಹಿಂಗೆ ಅರ್ಬಿಲಿ ಒತ್ತಿದ್ರೆ ಚೆಂದಂಗೆ ಇವು ಆಗ್ತಾವೆ, ಉಬ್ಬುತ್ತಾವೆ. ನಾನು ಭಾಳ ತಿಳು ಮಾಡಲ್ಲ, ಭಾಳ ದಪ್ಪ ಮಾಡಲ್ಲ, ಮೀಡಿಯಮ್. ನೋಡಿ ಇಷ್ಟು ತಿಳು ಆಗಿರ್ತಾವೆ ನೋಡ್ರಿ, ಲಟ್ಸಿದ್ರು ಹಿಂಗಾಗಿರ್ತವೆ. ನಂದು ಒಂದು ಸ್ವಲ್ಪ ಹಂಚು ದಪ್ಪ ಐತಿ, ಅಷ್ಟು ಇದಾಗಂಗಿಲ್ಲ ಬೇಯಿಸುವಾಗ. ಹಂಚು ತಿಳು ಅದಕ್ಕೆ ತೊಗೋಬೇಕು ಅಂದ್ಕೊಂಡೇನಿ. ಆಮೇಲೆ ಲಾಸ್ಟ್ ನಾ ಒಂದು 4 ರೊಟ್ಟಿ ಹಿಂಗೆ ಕಟಕ್ ಮಾಡಿ ಇಟ್ಬಿಡ್ತೀನಿ, ಹಂಚು ಸೈಡ್ ಇಟ್ಟಿಟ್ಟು. ಹಂಗೆ ಕಟಕ್ ಮಾಡಿ ಇಡೋದ್ರಿಂದ ನಮಗೆ ಯಾವಾಗರೇ ಅಡುಗೆದು ಅಂದರೆ ಬೇಸರಾಗಿರ್ತೈತಿ. ಬರೀ ಒಂದು ಸ್ವಲ್ಪ ಮೊಸರು ಪಾಕಿಟ್ ತಂದು ಹಿಂಗೆ ಕಟಕ್ ರೊಟ್ಟಿ ಇದ್ರೆ ಕಟಕ್ ರೊಟ್ಟಿ ಮೊಸರು ತಿಂದಿಡ್ಬೋದು. ನಾನ್ ವೆಜ್ ಒಳಗೂ ಚಲೋ ಅನ್ನಿಸ್ತೈತಿ. ರೊಟ್ಟಿ ಮತ್ತು ಜುಣ್ಕ ಅಂತೂ ಆತ. ಈಗ ನೆಕ್ಸ್ಟ್ ನಾನು ಇದು ಮಲ್ಟಿಗ್ರೇನ್ದು ಮಾಲ್ಟ್ ನನಗೆ ಡಯಟ್ ಸಲುವಾಗಿ ನಾನು ಇದು ಹೇಳಿದ್ದೆ ಆಲ್ರೆಡಿ. ಇದನ್ನು ಮಾಡ್ತೇನೆ ನಾನು, ಮತ್ತು ಹೆಂಗೆ ಮಾಡೋದು ತೋರಿಸ್ತೇನೆ. ಮೊನ್ನೆ ನಾನು ಡೈರೆಕ್ಟ್ ಮಾಡಿ ತೋರಿಸಿದೆ. ಏನಿಲ್ಲ, ಒಂದು ಸಣ್ಣ ಕಪ್ ಹಿಟ್ಟಷ್ಟು ಮಲ್ಟಿಗ್ರೇನ್ ಹಿಟ್ಟು ಹಾಕೇನೆ. ಆಮೇಲೆ ಒಂದು 2 ಗ್ಲಾಸಷ್ಟು ನೀರು ಹಾಕಿ ಚೆಂದಾಗಿ ಮಿಕ್ಸ್ ಮಾಡತ್ತೀನಿ. ಗಂಟು ಆಗ್ಲಾರ್ದಂಗೆ ಮಿಕ್ಸ್ ಮಾಡಿರಿ. ಇದೇನು ಭಾಳ ತಗೊಂಗಿಲ್ಲ, ಒಂದು 5 ನಿಮಿಷ ಆಗ್ತೈತಿ. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರು, ಆಮೇಲೆ ಚಿಯಾ ಸೀಡ್ಸು, ಮೆಂತ್ಯ ಪೌಡ್ರು, ಆಮೇಲೆ ಒಂದು ಸ್ವಲ್ಪ ಮಸಾಲ ಪೌಡ್ರ್ ಐತಿ ಎಲ್ಲ ಇದರದ್ದು. ಆಮೇಲೆ ಜೀರಿಗೆ ಐತಿ, ಅಜವಾನ ಐತಿ, ಒಂದು ಸ್ವಲ್ಪ ಉಪ್ಪು ಐತಿ. ಇದು ಕುದಿಯೋಕೆ ಇಟ್ಟೇನಿ. ಇದ್ರೊಳಗೆ ಏನು ಅದು ಮಸಾಲ ಪೌಡ್ರ್ ಅಂದ್ರೆ ಚಕ್ಕಿನ ಜಾಸ್ತಿ ಪೋರ್ಷನ್ ಐತೆ ಅದ್ರೊಳಗೆ. ಚಕ್ಕಿ, ಒಂದು ಸ್ವಲ್ಪ ಧನಿಯಾ, ಲವಂಗ, ಮೆಣಸು ಪೌಡ್ರು ಎಲ್ಲನೂ ಮಿಕ್ಸ್. ಆಮೇಲೆ ಇದು ಇದ್ರೊಳಗೆ ಹಸಿ ಉಳ್ಳಾಗಡ್ಡಿ, ಹಸಿ ಕರಿಬೇವು, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ ಎಲ್ಲನೂ ಸಣ್ಣಗೆ ಹೆರ್ಚೇನಿ, ಏಕ್ದಮ್ ಸಣ್ಣ. ಯಾಕಂದ್ರೆ ಬಾಯಾಗೆ ಬರಬಾರ್ದು ಅವು ತಿನ್ನುವಾಗ, ಹಂಗೆ ಕುಡಿಯುವಾಗಿದೆ ಅನ್ನಿಸ್ಬೇಕು. ಅದಕ್ಕೆ ಹಸಿದು ಹಸಿ ಸಪ್ರೇಟ್ ಇಟ್ಟೇನಿ, ಇದಿಟ್ಟೇನಿ. ಆಮೇಲೆ 1 ಕಪ್ ಅಷ್ಟು ಮೊಸರು ಐತಿ. 1 ಕಪ್ ಮೊಸರು ಆದರೂ ಓಕೆ, 1.5-2 ಗ್ಲಾಸ್ ಅಷ್ಟು ಮಜ್ಜಿಗೆ ಆದರೂ ಓಕೆ. ಆಮೇಲೆ ನೀರು ಬೇಕಾದಷ್ಟು ಇದು ಮಾಡ್ಬೋದು. ಅದಕ್ಕೆ ನಾನು ಮೊಸರನ್ನ ಸ್ವಲ್ಪ ಹಿಂಗೆ ಕಡ್ದಂಗೆ ಇದು ಮಾಡ್ಕೊಳತ್ತೇನೆ. ಆದಷ್ಟು ಹಳ್ಳುಪ್ಪ ನಾನು ಯೂಸ್ ಮಾಡ್ತೇನೆ. ಇವನ್ನೆಲ್ಲನೂ ಈಗ ಎಲ್ಲನೂ ಈಗ ಅವು ಒಣ ಮಸಾಲೆ ಏನಿರ್ತಾವಲ್ಲ ನಾ ಮಾಡ್ತೇನೆ. ಇದು ಗಂಜಿ ಗಟ್ಟಿ ಹಾಕೋತ ಬರ್ತೈತಿ. ಇದು ಮಾಲ್ಟ ಎಲ್ಲರಿಗೂ ಒಳಗೆ ಅನ್ನದವು, ಅದು ಒಳಗೆ ಅನ್ನಗ್ಯಾವ ಅವು ಇವು ಹುಚ್ಚತ್ಲೆ, ಅದು ಹುಚ್ಚತ್ತು. ಈಗ ನೋಡ್ರಿ ಹಿಂಗೆ ಗಟ್ಟಿ ಆಗ್ತೈತಿ. ಇದು ಹಿಂಗಾದ್ಮೇಲೆ ಬಂದು ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಹಿಂಗೊಂದು ಸ್ವಲ್ಪ ಅಗಲು ಬಾಂಡೆ ಒಳಗೆ ಮಾಡ್ಕೊಂಡು 180 ರೂಪಾಯಿ ಹೊಳ್ಳು ಲಘು ಆಗ್ತದೆ. ನಮ್ಗೆ ಟೈಮ್ ಇದಾಗಂಗಿಲ್ಲ, ವೇಸ್ಟ್ ಆಗಂಗಿಲ್ಲ. ಈಗ ಸಾಕ, ನಾನು ಆಫ್ ನೋಡ್ರಿ. ಇದು ಕುದ್ದೈತಿ, ಗಟ್ಟಿ ಆಗೈತಲ್ಲ. ಈಗ ಇದು ಆದಂಗೆ ಆಮೇಲೆ ಇದು ಕಲರ್ ಚೇಂಜ್ ಆಗಿರ್ತೈತಿ. ಒಂದು 5ರಿಂದ 8 ನಿಮಿಷ ಒಳಗೆ ಆಗ್ತೈತಿ. ಇದು ಆರಾಕಿಟ್ಟೇನಿ. ಫುಲ್ ಆರಿದ್ಮೇಲೆ ಇದು ಮೊಸರು ಮಿಕ್ಸ್ ಮಾಡ್ತೇನೆ. ಆಮೇಲೆ ಇವೆಲ್ಲ ಹಸಿ ಅದಾವಲ್ಲ ಇವನ್ನೆಲ್ಲ ಮಿಕ್ಸ್ ಮಾಡ್ತೇನೆ. ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ ಇದ್ರೆ ಅಲ್ಲನೂ ಹಾಕ್ಬೋದು. ನಾವು ಒಂದು ಕಡೆ ಸದ್ಯಕ್ಕೆ ಇಲ್ಲ ಅಲ್ಲನೂ ಹಾಕ್ತೇನೆ. ಹಾಕಿ ಮಾಡಿ ರೆಡಿ ಇಡ್ಬೇಕು. ಜಸ್ಟ್ ನಮಗೆ ಇದು ಫುಲ್ ಆರ್ಬೇಕು. ಫುಲ್ ಬಿಸಿ ಐತಿ, ಈಗ ಹೋಗಿ ಬರತ್ತೈತಿ ನೋಡ್ರಿ, ಬಿಸಿ ಐತಿ. ಆರಿದ್ಮೇಲೆ ಇದು ಮಾಡ್ತೇನೆ. ನಾನು ಒಂದು ಸ್ವಲ್ಪ ಹಿಂಗೆ ಕಟಕ್ ರೊಟ್ಟಿ ಮಾಡಿ ಇಟ್ಟಿರ್ತೇನೆ. ಅಂದರೆ ಡೈಲಿ ಮಾಡೋ ಒಂದು 2-3 ಎಕ್ಸ್ಟ್ರಾ ಮಾಡಿ ಲಾಸ್ಟಿಗೆ ತವಿ ಒಳಗೆ ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಟು ಹಿಂಗೆ ಇಟ್ಟುಬಿಡೋದು. ಇವು ಕಟಕ್ ಆಗಿರ್ತಾವಲ್ಲ, ಒಮ್ಮೆ ಅಡುಗೆ ಮಾಡೋಕೆ ಬೇಸರದು ಆಗಿರ್ತೈತಿ. ಹಿಂಗೆ ಕಟಕ್ ರೊಟ್ಟಿ ಮೊಸರು ತಿಂದ್ರೆ ಸಾಕು ಅನ್ನಿಸ್ತೈತಿ. ಮಾಡಿಟ್ಕೋತೇವೆ ನಾವು. ಆದಷ್ಟು ಊರಿಗೆ ಹೋದಾಗ ತರ್ತಿದ್ವಿ ಮುಂಚೆ, ಬಟ್ ಅವು ಭಾಳ ದಿನ ಆಗಂಗಿಲ್ಲ. ಭಾಳ ಅಂದ್ರೆ 1 ಮಂತ್ ಆಗ್ತಾವೆ, ಒಂದು 100 ತಂದ್ರೆ.
ಸೊ ಅದಕ್ಕೆ ಹಿಂಗೆ ರೆಗ್ಯುಲರಾಗಿ ಮಾಡುವಾಗ ಒಂದು ಸ್ವಲ್ಪ ಲಾಸ್ಟದ್ದು ಹಂಗೆ ಇಡ್ಬೋದು. ಇದು ಆರಿ ಇದಾಗೋವರೆಗೂ ಬೇರೆ ಕೆಲಸ ಮಾಡ್ತೇನೆ. ಹಾಂ ಬಾಯನ್ನು ತೊಳ್ಕೊ. ಹಾಂ ಶೋನಾಕಂದೆ ಅಲ್ಲೆಲ್ಲ ಊಟ ಮಾಡಿದ್ದು ಕ್ಲೀನ್ ಮಾಡಿರಿ ಶೋನಾ. ಅಲ್ಲ ಅಲ್ಲಿ ಮುಸ್ರಿ ಅದು ಬಳ್ದು ಕ್ಲೀನ್ ಮಾಡಿರಿ ಇಬ್ರು ನೀವು. ಶೋನಾ ಏನು ಹೇಳತ್ತೇನಮ್ಮ? ಊಟ ಮಾಡಿದ್ದ ಕ್ಲೀನ್ ಮಾಡಿರಿ. ಇದನ್ನು ಮೊಸರು ಹಾಕಿ ಕಲ್ಸಾತೀನಿ ಆರೈತಿ. ಆಮೇಲೆ ಇವು ಹಸಿವೆಲ್ಲ ಇವದವಲ್ಲ ಇವನ್ನೆಲ್ಲ ಹಾಕಿ ಕಲ್ಸಾಕ್ತೀನಿ. ಹುಡುಗರ ಸಲುವಾಗಿ ಒಂದು ಸ್ವಲ್ಪ ಶಾಂಡ್ಗಿ ಕರ್ದೇನೆ ಅವ್ರಿಗೆ ಬೇಕಾಗಿತ್ತು. ಶೋಣ ಕೇಳಕ್ಕೆ ಇವನ್ನೆಲ್ಲನೂ ಹಾಕಿ ಚೆನ್ನಾಗಿ ಕಲ್ಸಾಕ್ತೇನೆ. ನಮಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ನಮಗೆ ಯಾವ್ದು ಬೇಕಾದ ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ಹೋಗಬೇಕು. ಇವರಿಗೆಲ್ಲ ಊಟಕ್ಕೆ ಕೊಡ್ತೇನೆ. ಅವರು ಶಾಂಡ್ಗಿ ಹಪ್ಪಳ ಏನಾರ ಕೇಳಿದ್ರು ಅದಕ್ಕೆ ಕೊಡತ್ತೇನೆ. ಈಗ ನನಗೆ ಊಟಕ್ಕೆ ಹಾಕ್ಕೊಡತ್ತೇನೆ. ಇದು ನಾನು ಇವತ್ತಿನ ಊಟ. ಜುಣ್ಕ 1 ಕಪ್ಪಷ್ಟು ಜುಣ್ಕ ಐತಿ, 1 ಕಟಕ್ ರೊಟ್ಟಿ, 1 ಮೆತ್ತನ ರೊಟ್ಟಿ ತೊಗೊಳತ್ತೇನೆ. ಆಮೇಲೆ ಇದೊಂದು ಮೆದು ರೊಟ್ಟಿ. ಆ್ಯಕ್ಚುಲಿ ಜುಣ್ಕ ನಾನು ಕಟಕ್ ರೊಟ್ಟಿ ಒಳಗೆ ಭಾಳ ಸೇರ್ತೈತಿ. ಒಂದು ಕಟಕ್ ರೊಟ್ಟಿ ಐತಿ. ಆಮೇಲೆ ಇದು ರಾಗಿದ ಮಲ್ಟಿಗ್ರೇನ್ದು ಮಾಲ್ಟ್ ಏನು ಮಾಡಿಟ್ಟೇನಲ್ಲ ಇದು ಒಂದು ಮಗ್ಗು ತೊಗೋತೀನಿ. ಇದು ಒಂದು 200 ml to 250 ml ಇರ್ತೈತಿ. ಇದು ಊಟ ಮಾಡುವಾಗ ಬಾಜು ಕುಡ್ಕೋತ ಊಟ ಮಾಡ್ತೇನೆ. ಅಂದ್ರೆ ಊಟ ಕಡಿಮೆ ತಿಂದ್ರೂ ಹೊಟ್ಟೆ ಫುಲ್ ಇರ್ತೈತಿ. ಇದನ್ನು ಮಾಲ್ಟ್ ಮಾಡಿದ ದಿನ ನಾನು 2 ಹೊತ್ತು ಕುಡಿತೀನಿ. ಮುಂಜಾನೆ ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ, ಮತ್ತು ನಡು ಯಾವಾಗ ರಸ ಆದರೂ ಕುಡಿತೀನಿ. ಇಷ್ಟು ಕುಡಿದ್ರೆ ಸಾಕು ಅನಿಸ್ತೈತಿ. ಲಿಕ್ವಿಡ್ ಫುಡ್ಗೆ ಭಾಳ ಲೈಟ್ ಅನಿಸ್ತೈತಿ, ಇದಾಗಂಗಿಲ್ಲ. ನಂಗೆ ಸ್ವಲ್ಪ ಸಂಜೆಗೆ ಆಗೈತಿ ಏನರ ತಿನ್ಬೇಕು ಅನ್ಸತೈತಿ. ಗುಲಾಬ್ ಜಾಮ್ ಅದಾವು, ಆದರೆ ಗುಲಾಬ್ ಜಾಮ್ ಫುಲ್ ಶುಗರ ಮತ್ತು ಆಯಿಲ್ ಇರ್ತೈತಿ, ಅದಕ್ಕೆ ಜಾಸ್ತಿ ತಿನ್ನಂಗಿಲ್ಲ. ಹಂಗಂತಂದು ಬಿಡೋಕ್ಕೂ ಮನಸ್ಸಾಗಲ್ಲ. ಒಂದು ತಿಂತೇನೆ, ಭಾಳ ತಿನ್ನಂಗಿಲ್ಲ, ಒಂದು ತಿಂತೇನೆ.
ಇದು ಸಂಜೆ ಸ್ನ್ಯಾಕ್ಸ್ ಕರ್ದದ್ದು ತಿನ್ನೋ ಬದಲಿ ಒಂದು ಸ್ವಲ್ಪ ಚಟ್ಪಟ ತಿನ್ಬೇಕು ಅನ್ಸತ್ತಿತ್ತು. ಕೆಂಪು ಖಾರದ ಚುರ್ಮರಿ ಐತಿ, ಮ್ಯಾಲೆ ಹಸಿ ಉಳ್ಳಾಗಡ್ಡಿ, ಸಣ್ಣಗೆ ಕೊತ್ತಂಬರಿ ಹಚ್ಚಿ ಇದನ್ನು ತಿಂದು ನಾನು ಕಾಫಿ ಕುಡಿತೇನೆ. ಇದು ನಂದು ಇವತ್ತಿಂದ ಎಲ್ಲ ಡಯಟದ್ದು ಇದು ಐತಿ. ಇದ್ರೊಳಗೆ ನನಗೆ ಭಾಳ ಅಂದರೆ ನನ್ನಷ್ಟಕ್ಕೆ ನಾನು ಕಷ್ಟಪಟ್ಟು ತ್ರಾಸು ತೊಗೊಂಡು ಇದೆಲ್ಲ ಬಿಟ್ಟೇನಲ್ಲ ಅನ್ನೋ ಮನಸ್ಸಿಲ್ಲ. ಎಲ್ಲನೂ ಸ್ವಲ್ಪ ಸ್ವಲ್ಪ ನಾನು ತಿನ್ನಾಕತ್ತೀನಿ, ಜಾಸ್ತಿ ತಿನ್ನಾಕತ್ತಿಲ್ಲ. ಮೇನ್ ಪೋರ್ಷನ ನಾನು ವಿದೌಟ್ ಆಯಿಲ್ ವಿದೌಟ್ ಇದನ್ನ ಚಲೋ ಪ್ರೋಟೀನು ಐರನ್ ಇರೋ ತಿನ್ನತ್ತೀನಿ. ಸಣ್ಣ ಪೋರ್ಷನ್ ಒಳಗೆ ನಾನು ಒಂದು ಗುಲಾಬ್ ಜಾಮ, ಆಮೇಲೆ ಒಂದು ಸ್ವಲ್ಪ ಚುರ್ಮರಿ, ಆಮೇಲೆ ಒಂದು ಶಾಂಡ್ಗಿ ತಿಂದೆ. ಇಲ್ಲಿ ಜೋರು ಮಳೆ ಬರಾಕತ್ತಿತ್ತು. ಬಟ್ ನಾ ಏನು ತಿಂದಿಲ್ಲ, ಹೊರಗೆ ಹೋದ್ರು ಇದು ಕಾಫಿ, ಚಹಾ, ಆಮೇಲೆ ಅದು ವಡಾಪಾವು, ಇದು ವಡಾಪಾವು, ಆಮೇಲೆ ಸ್ವಲ್ಪ ಅದೇನೋ ಸ್ನ್ಯಾಕ್ಸ್ ಇತ್ತು. ಆ ಸ್ನ್ಯಾಕ್ಸ್ ಎಲ್ಲ ನಮ್ಮ ಹಸ್ಬೆಂಡ್ ಅದು ತಿಂದರು. ನಾ ಏನು ತಿಂದಿಲ್ಲ ಇದ್ರೊಳಗೆ. ನನ್ನಷ್ಟು ನಾ ಭಾಳ ಕಂಟ್ರೋಲ್ ಮಾಡಿ. ಬಾಯಿನೂ ತೊಳ್ಕೊ. ಹಾಂ, ಶೋನಾಕಂದೆ ಅಲ್ಲೆಲ್ಲ ಊಟ ಮಾಡಿದ್ದು ಕ್ಲೀನ್ ಮಾಡಿರಿ ಶೋನಾ. ಅಲ್ಲ, ಅಲ್ಲಿ ಮುಸ್ರಿ ಅದು ಬಳ್ದು ಕ್ಲೀನ್ ಮಾಡಿರಿ ಇಬ್ರು ನೀವು. ಶೋನಾ ಏನು ಹೇಳತ್ತೇನ್ಮ? ಊಟ ಮಾಡಿದ್ದ ಕ್ಲೀನ್ ಮಾಡಿರಿ.